ಇದು ಹೇತ್ರಾಮ್ನ ಒಂದು ಕತೆ. ಇವನು ಒಂದು ದೊಡ್ಡ ಕುಡ್ಕನಾಗಿದ್ದ. ಇವನು ಕುಡಿಬೇಕಂತಾನೆ ಹುಟ್ಟಿದ ಅಂತ ಅನ್ಸುತ್ತೆ. ಇವನು ಯಾವತ್ತಿನ ದಿನ ಕುಡಿದೇ ಇದ್ದಾನೆ ಅಂತ ಊರಲ್ಲಿ ಯಾರಿಗೆ ಜ್ಞಾಪಕನೇ ಇಲ್ಲ. ಯಾಕಂದ್ರೆ ಆ ತರದ ದಿನಾನೇ ಇಲ್ಲ. ಕೆಲ್ಸಕ್ಕಂತೂ ಅವನು ಹೋಗೋದೇ ಇಲ್ಲ. ಆದ್ರೆ ಹೆಂಗ್ ಕುಡಿತಾನಂತನಾ, ಇದ್ದೇ ಇದ್ದಾಳಲ್ವಾ ಹೆಂಡ್ತಿ ಅಂತ ಒಬ್ಳು. ಪಾಪ ಅವಳು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡ್ ಬರೋ ದುಡ್ಡಲ್ಲಿ ಇವನು ಕುಡ್ಕೊಂಡು ಸುತ್ತಾಡ್ತಾ ಇದ್ದ. ಕುಡಿಯೋದೊಂದ್ ಮಾತ್ರನೇ ಒಂದ್ ದೊಡ್ಡ ಕೆಲ್ಸ ಆಯ್ತು. ಕಾಲಿಗಾಡ್ರ ಬಾಟ್ಲಿ ಹಂಗೆ ಲೈಫ್ ಹೊರಗ ಹಾಕೊಳ್ಳೆ ವೈಫ್. ತುಂಬಾ ಕೊಬ್ಬಿಂದ ಹಾಡಾಡ್ಕೊಂಡು ಕುಡ್ದ್ಬಿಟ್ಟು ಮನೆ ಒಳಗಡೆ ಬರ್ತಾನೋ ಇಲ್ವೋ ಅವನ 4 ಮಕ್ಕಳು ರೀಮಾ, ಸೀಮಾ, ಮೀನಾ ಮತ್ತು ಪುಷ್ಪ ತುಂಬಾ ಭಯ ಪಡ್ತಾರೆ. 4 ಜನ ಒಬ್ರ ಜೊತೆ ಒಬ್ರು ಮಾತಾಡ್ಕೋತಾರೆ. ಆಗ ಹೇತ್ರಾಮ್ ಸೀಮಾನ ಕರೀತಾನೆ. ಸೀಮಾ, ಸೀಮಾ, ಅಮ್ಮ ಎಲ್ಲೇ ನಿಂದು? ಅಪ್ಪ ಇನ್ನು ಬಂದಿಲ್ಲ. ಬಂದಿಲ್ವಾ? ಅಂದ್ರೆ ಏನರ್ಥ? ಬೇರೆ ಗಂಡಸರೊಟ್ಟಿಗಿದ್ದಾಳ? ಬರ್ಲಿ, ಅವಳು ಎಲ್ಲ ಹುಚ್ಚು ಇವ ತಿಳಿಸ್ತೀನಿ ನಾನು. ಕೆಟ್ಟ ಹೆಂಗ್ಸು, ನಾನು ಮರ್ಯಾದೆ ತೆಗ್ದಿಯಾಳೆ. ಕಂಡ ಇದ್ರು ಬೇರೆಯವ್ರ ಜೊತೆ ತಿರುಗಾಡ್ತಾಳೆ. ಅವನ್ ಬಾಯಿಂದ ಎಣ್ಣೆ ವಾಸನೆ ಬೇರೆ ಬರ್ತಿತ್ತು. ಪಾಪ ಸೀಮಾ ಮೂಗ್ ಮುಚ್ಕೊಂಡು ಅವನ್ ಮೇನ್ ಮಾತಾಡ್ತಿದ್ದಾನೆ ಅನ್ನೋದನ್ನೆಲ್ಲ ಕೇಳ್ತಾ ನಿಂತಿದ್ಲು. ಆಗ ಸುನೀತಾ ಬರ್ತಾಳೆ. ಸುನೀತಾ ನೋಡಿದ ತಕ್ಷಣ ಕಿರ್ಚಕ್ ಶುರು ಮಾಡ್ತಾನೆ. ಬಂದ್ಯಾ ಲವ್ ಎಲ್ಲ ಮುಗಿಸ್ಕೊಂಡು? ಮನೆಯಲ್ಲ ಮಕ್ಳ್ಯಾರೆ, ನೀನ್ ನೋಡಿದ್ರೆ ಹೊರಗಡೆ ತಿರುಗ್ತೀಯ. ಏನ್ ಮಾತಾಡ್ತಿದ್ದೀರ ನೀವು? ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನನ್ ತಲೆ ಕೆಟ್ಟೋಗಿದ್ಯಾ? ನನ್ ತಲೆ ಕೆಟ್ಟೋಗಿದ್ಯಾ? ಎಲ್ಲಿದ್ದೆ ನೀನು? ಕೆಲ್ಸಕ್ ಹೋಗಿದ್ದೆ ಅಂತ ಗೊತ್ತಿಲ್ವಾ? ಕೆಲ್ಸಕ್ಕೆ ಯಾಕೆ ರಾತ್ರಿ ಆಯ್ತು? 100 ಸಲ ಹೇಳಿದೀನಿ ನಿಮ್ಗೆ ಕೆಲ್ಸ ಇದೆ ಅಂತ. ಹಬ್ಬ ಬೇರೆ ಬರ್ತಾ ಇದೆ, ಕೆಲ್ಸನೂ ಜಾಸ್ತಿ ಆಗ್ತಿದೆ, ಮತ್ತೆ ದುಡ್ಡು ಜಾಸ್ತಿ ಕೊಡ್ತಾರೆ. ನೀವಂತೂ ಸಂಪಾದನೆ ಮಾಡಲ್ಲ. ನಾನ್ ಸಂಪಾದನೆ ಮಾಡ್ಕೊಂಡ್ ಬಂದ್ರೆ ಹೀಗ್ ಮಾತಾಡ್ತೀರಾ? ದುಡ್ಡಿಲ್ಲ ಅಂದ್ರೆ ಮನೆ ನಡೆಯಲ್ಲ. ಹೆಂಡ್ತಿ ಕೆಲ್ಸ ಮಾಡಿದ್ರೆ ತಪ್ಪಗ್ ಮಾತಾಡ್ತೀರಾ? ಹೆಂಡ್ತಿ ಬಾಯಿಂದ ಈ ತರ ಮಾತೆಲ್ಲ ಕೇಳಿ ಅವನ್ಗೆ ಕೋಪ ಬರುತ್ತೆ. ಮತ್ತೆ 8 ತಿಂಗಳು ಗರ್ಭಿಣಿ ಆಗಿರುವ ಹೆಂಡ್ತಿಯ ಹೊಟ್ಟೆ ಮೇಲೇನೆ ಓದ್ಬಿಡ್ತಾನೆ. ಅವಳು ಕೆಳಗಡೆ ಬಿದ್ಬಿಡ್ತಾಳೆ. ಮತ್ತೆ ಕಿರ್ಚಕ್ ಶುರು ಮಾಡ್ತಾಳೆ. ಸುನೀತಾ 5ನೇ ಸಲ ಪ್ರೆಗ್ನೆಂಟ್ ಆಗಿದ್ಲು. ಫಸ್ಟ್ ಮಗು ಹುಟ್ಟಿದ ತಕ್ಷಣನೇ ಬೇರೆ ಮಕ್ಕಳು ಬೇಡ ಅಂತ ಅನ್ಕೊಂಡಿದ್ಲು. ಆದ್ರೆ ಅವನಿಗೆ ಗಂಡ್ ಮಗು ಬೇಕಾಗಿತ್ತು. ನೀನ್ ನಂಗೆ ಹೇಳ್ಬೇಡ, ಜಾಸ್ತಿ ಮಕ್ಳು ಬೇಡ ಅಂತೆ. ಗಂಡ ಏನ್ ಹೇಳ್ತಾನೋ ಅದನ್ನ ಕೇಳ್ ನೀನು. ಅದೇ ನಿಂಗೆ ಒಳ್ಳೇದು. ಬಾಯಿ ಮುಚ್ಕೊಂಡು ನಾನ್ ಹೇಳ್ದ ಕೇಳು. ಮಾತು ಕೇಳಲಿಲ್ಲ ಅಂದ್ರೆ ಇವಳನ್ನ ನಾನು ರೈಲಿಗೆ ಬಿಸಾಡ್ತೀನಿ. ಪಾಪ ಸುನೀತಾ ಏನ್ ಮಾಡ್ತಾಳೆ? ಮಗುನ ಎತ್ಕೊಂಡೋಗಿ ರೈಲ್ವೆ ಟ್ರ್ಯಾಕಲ್ಲಿ ಹಾಕ್ತೀನಿ ಅಂದ್ರೆ ಯಾವ ಅಮ್ಮ ತಾನೇ ತಡ್ಕೊಂಡಿರ್ತಾಳೆ ಹೇಳಿ? ಹೇತ್ರಾಮನ ಕೆಟ್ಟ ಬುದ್ಧಿಯಿಂದ ಸುನೀತಾ ಒಂದು ಮಗುನ ಹೆತ್ಕೊಡೋ ಮಿಷಿನ್ ತರ ಬದ್ಲಾಕ್ಸ್ಬಿಟ್ಟ. ಇದ್ರಲ್ಲಿ ಅವಳು 4 ಹೆಣ್ಮಕ್ಳನ್ನ ಹೆತ್ಬಿಟ್ಲು. ಆದ್ರೂ ಇನ್ನೊಂದ್ ಗಂಡ್ ಮಗು ಬೇಕು ಅಂತ 5ನೇ ಸಲ ಪ್ರೆಗ್ನೆಂಟ್. ಅವಳು ನೋವಿಂದ ಎಷ್ಟು ಕಷ್ಟ ಪಡ್ತಿದ್ರು ಅವನ್ಗೆ ಏನೂ ತಲೆಗತ್ತಿಲ್ಲ. ಆದ್ರೆ ತಲೆಗತ್ತಿರೋದು ಒಂದು ನಶೆ ಮಾತ್ರನೇ. ಮಾತಾಡ್ತೀಯ? ಇನ್ನೂ ಮಾತಾಡ್ತೀಯ? ನನ್ನಂತ ಒಳ್ಳೆ ಗಂಡ ಸಿಕ್ಕಿದಾನಂತ ಖುಷಿ ಪಡೋ. ನಿನ್ನಂತವಳಂತೂ ಬೇರೆಯವರು ಕೊಂದಾಕ್ತಿದ್ರು. ಹಂಗಂತ ಹೇಳಿ ಅವನು ಮತ್ತೆ ಓದಿಯೋದಕ್ಕೆ ಕಾಲೆತ್ತಾನೆ. ಅದನ್ ನೋಡಿ 4 ಮಕ್ಕಳು ಬೇಗ ಬೇಗ ಓಡ್ ಬಂದು ಅಪ್ಪನ ಮುಂದೆ ಕೈ ಮುಗಿದು ಅಪ್ಪನ ಹತ್ರ ಹೀಗಂತ ಕೇಳ್ಕೊತಾರೆ. ಅಪ್ಪ ಅಪ್ಪ, ಅಮ್ಮನೇನು ಮಾಡ್ಬೇಡ, ಅಮ್ಮನ್ನ ಬಿಡ್ಬೇಡಿ ಅಪ್ಪ, ದಯವಿಟ್ಟು ಬಿಡ್ಬೇಡಪ್ಪ. ಅಮ್ಮನ ಹೊಡಿಬೇಡ, ನಮ್ಮ ನೋಡಿಯಪ್ಪ ಪ್ಲೀಸ್. ನಮ್ಮಿಂದನೇ ಅಲ್ವಪ್ಪ ನಿಮ್ಗೆ ಕಷ್ಟ. ಅಮ್ಮನ್ನ ಕಾಪಾಡಕ್ ಬಂದಿರುವ ಮಕ್ಕಳನ್ನ ನೋಡಿ ನಶೆಯಲ್ಲಿ ಹೀಗಂತಾನೆ. ಕೊಲ್ಲೋದ? ಸರಿ, ಇವತ್ತು ಕೊಂದೇ ಹಾಕ್ತೀನಿ ನಿಮ್ಮನ್ನ. ಹಂಗಂತ ಹೇಳಿ ಹುಚ್ಚನನ್ ಮಗ ಅಲ್ಲೇ ಇರುವ ಒಂದು ಪೊರ್ಕೆನ ತಗೊಂಡು ಪಾಪ ಮಕ್ಕಳನ್ನ ಹೊಡಿತಾನೆ ಇರ್ತಾನೆ. ಪಾಪ ಮಕ್ಕಳು ನೋವಿನಿಂದ ನರ್ಲಾಡ್ತಾ ಇರ್ತಾರೆ. ಆದ್ರೆ ಅವನ್ಗೆ ಅದೆಲ್ಲ ಏನು ಗೊತ್ತಿಲ್ಲ. ಅವನ್ಗೆ ಮನುಷ್ಯತ್ವನೇ ಇಲ್ಲ. ಅವನ ಜೋರು ಮಕ್ಕಳು ಮತ್ತೆ ಹೆಂಡತಿ ಮೇಲೆ ತೋರಿಸ್ತಾನೆ. ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸುನೀತಾಗೆ ಹೊಟ್ಟೆ ನೋವು ಶುರು ಆಗತ್ತೆ. ಹೊಟ್ಟೆ ನೋವ್ತಾ ಇದೆ ಅಪ್ಪ. ನೋಡ್ತಿದ್ರೆ ನನ್ಗೂ ಹೊಟ್ಟೆ ನೋವು ಬಂದಿದೆ ಅನ್ಸುತ್ತೆ. ಹಂಗಂತ ಹೇಳಿ ಅವಳು ಗಂಡನ ಎಬ್ಬಿಸ್ತಾಳೆ. ಆದ್ರೆ ಅವನು ಎದ್ದೊಳಲ್ಲ. ಆದ್ರೆ ಅವಳ ಕೈಯಲ್ಲಿ ಆ ನೋವು ಸ್ವಲ್ಪನೂ ತಡ್ಕೊಳಕ್ ಆಗ್ತಾ ಇಲ್ಲ. ಅವಳು ಹೆಂಗೋ ಕಷ್ಟಪಟ್ಟು ಆಚೆ ಬಂದು ಮಕ್ಳತ್ರ ಈಗ ಅಂತಾಳೆ. ಮಕ್ಳ ಹಾಸ್ಪಿಟಲ್ಗೆ ಹೋಗ್ಬೇಕು ಕಣೋ, ಕರ್ಕೊಂಡು ಹೋಗ್ರಿ ಹಾಸ್ಪಿಟಲ್ಗೆ. ಮಕ್ಕಳು ಹಾಸ್ಪಿಟಲ್ಗೆ ಕರ್ಕೊಂಡೋಗೋ ತಯಾರಿ ಮಾಡ್ತಾರೆ. ಆದ್ರೆ ಸುನೀತಾ ನೋವನ್ನ ತಡ್ಕೊಳಕ್ ಆಗಿಲ್ಲ. ಮತ್ತೆ ಅವಳು ಮಕ್ಳತ್ರ ಹೇಗಂತಾಳೆ. ನನ್ ಕೈಲಿ ಹಾಸ್ಪಿಟಲ್ಗೆ ಹೋಗಕ್ಕಾಗಲ್ಲ ಮಕ್ಳ, ಹೋಗಕ್ಕಾಗಲ್ಲ.
ಹಂಗಂತೇಳಿ ಅಲ್ಲೇ ಮಲ್ಕೊಂಡು ನೋವಿನಿಂದ ಅವಳು ನರ್ಲಾಡ್ತಾ ಇದ್ಲು. ಸ್ವಲ್ಪ ತಾದ್ಮೇಲೆ ಅಲ್ಲೇ ಒಂದ್ ಮಗುಗೆ ಜನ್ಮನ ನೀಡ್ತಾಳೆ. ಮತ್ತೆ ಜನ್ಮ ನೀಡಿದ ಜೊತೆನೆ ಅವಳು ಪ್ರಾಣನೂ ಬಿಡ್ತಾಳೆ. ಇವಾಗ ಈ ಭೂಮಿ ಒಳಗಡೆ ಬಂದಿರುವ ಆ ಚಿಕ್ಕ ಮಗುಗೆ ತಾಯಿ ಅವಳನ್ನ ಬಿಟ್ಟೋಗಿರೋ ವಿಷಯ ಗೊತ್ತಿಲ್ಲ. ಅವಳ ಜನ್ಮ ನೀಡಿರುವ ತಾಯಿ ಶಾಶ್ವತವಾಗಿ ಅವಳನ್ನ ಬಿಟ್ಟೋಗಿರೋ ವಿಷಯ ಮಗುಗೆ ಗೊತ್ತಿಲ್ಲ. ಸ್ವಲ್ಪದ್ವರೆಗೂ 4 ಮಕ್ಕಳಿಗೆ ಏನೂ ಅರ್ಥನೇ ಆಗಿಲ್ಲ. ಆದ್ರೆ ಸುನೀತಾ ತುಂಬಾ ಹೊತ್ತು ಎದ್ದೋಳಿಲ್ಲ. ಅದಕ್ಕೆ ಮಕ್ಕಳಿಗೆ ಡೌಟ್ ಬರುತ್ತೆ. ಅಮ್ಮ ಅಮ್ಮ ಏನಾಯ್ತಮ್ಮ ನಿಂಗೆ? ಅಕ್ಕ ಅಕ್ಕ ಅಮ್ಮ ತೀರ್ಕೊಂಡ್ಬಿಟ್ರಕ್ಕ. ಸೀಮಾ ಮತ್ತೆ ರೀಮಾ ಬೇಗ ಓಡೋಗಿ ಅಮ್ಮ ತೀರ್ಕೊಂಡಿರುವ ವಿಷಯ ಹೇಳಕ್ಕೆ ಹೋಗ್ತಾರೆ. ಅಪ್ಪ ಅಪ್ಪ ಎದ್ದೊಳಪ್ಪ ಬೇಗ ಅಪ್ಪ, ಅಮ್ಮ ಏನೋ ಆಗ್ಬಿಟ್ಟಿದೆಪ್ಪ ಅಮ್ಮನ್ಗೆ, ಬಾಪ. ಆದ್ರೆ ಆ ದಿನ ಅವನು ಎದ್ದೊಳಿಲ್ಲ. ಶಾಶ್ವತವಾಗಿ ಕಣ್ಮುಚ್ಬಿಟ್ಟ. ಶಾಶ್ವತವಾಗಿ ಕುಡ್ದಿರುವ ಎಣ್ಣೆ ಅವನ್ ಪ್ರಾಣನೂ ತಗೊಂಡೋಗ್ತು. ಒಂದೇ ರಾತ್ರಿಯಲ್ಲಿ 5 ಜನ ಮಕ್ಕಳು ಅನಾಥರಾಗ್ಬಿಟ್ರು. ಇವಾಗ್ಲೇ ಹುಟ್ಟಿರುವ ಮಗು ಅಶ್ವಿನಿಂದ ಅಳ್ತಿತ್ತು. ಆದ್ರೆ ಮನೇಲಿ ಕೊಡಕ್ಕೆ ಏನೂ ಇಲ್ಲ. ಆದ್ರೆ ಸೀಮಾ ಏನೋ ಕಷ್ಟಪಟ್ಟು ಪಕ್ಕದ ಮನೇಲಿ ಹೋಗಿ ಸ್ವಲ್ಪ ಹಾಲ್ ತಗೊಂಡ್ ಬಂದು ಕುಡಿಸ್ತಾಳೆ. ಆ ಮಗು ಹಾಲ್ ಕುಡಿದು ಮಲ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ ಅಕ್ಕ ತಂಗೀರು 5 ಜನ ಸೇರಿ ತಂದೆ ತಾಯಿಗೆ ಅಂತಿಮ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಅಮ್ಮ ಅಪ್ಪ ಎಲ್ಲರೂ ಸೇರಿ ಅಂತಿಮ ಸಂಸ್ಕಾರ ಮಾಡ್ತಾರೆ. ಅವರು ಅಂತಿಮ ಸಂಸ್ಕಾರ ಮಾಡಿ ಮುಗಿಸಿ ಮನೆಗೋಗುವಾಗ ಜೋರಿಗೆ ಮಳೆ ಶುರುವಾಗತ್ತೆ. ಮಳೆ ಎಷ್ಟು ಜೋರಾಗಿ ಬೀಳ್ತಿತ್ತಂದ್ರೆ ಎಲ್ಲ ಮುಗ್ದೋಗತ್ತೆ ಅಂತ ಅನ್ಸ್ತಿತ್ತು. ಮತ್ತೆ ಅವರು ಮನೆಗೆ ಹೋಗ್ತಾರೆ. ನೋಡಿದ್ರೆ ಅಲ್ಲೊಂದು ದೊಡ್ಡ ಅನರ್ಥ ಆಗಿರುತ್ತೆ. ಅದನ್ನ ನೋಡಿ ಎಲ್ಲರೂ ಭಯ ಪಡ್ತಾರೆ. ಏನ್ ಮಾಡುದಂತಾನೆ ಅವ್ರ 4 ಜನಗೂ ಅರ್ಥನೇ ಆಗಿಲ್ಲ. ದೇವ್ರೆ, ನಮ್ಮನ್ ಯಾಕೆ ಬಿಟ್ಟಿದ್ಯಾ? ನಮ್ಮನ್ ಕೂಡ ಸಾಯಿಸ್ಬಿಡಪ್ಪ. ಎಲ್ಲ ಕಿತ್ಕೊಂಡ್ಬಿಟ್ಟೆ. ಎಲ್ಲ ನಮ್ಗೇನ್ ಮಿಕ್ಕಿದೆ? ನಾವು ಮಾತ್ರ ಏನಕ್ಕೆ ಬದುಕಿರ್ಬೇಕು? ಮನೇನೂ ಇಲ್ಲ, ತಂದೆ ತಾಯಿನೂ ಇಲ್ಲ. ಹೆಂಗ್ ಬದುಕೋದು? ತಗೊಂಡೋಗು, ನಮ್ಮನ್ ಸಾಯಿಸ್ಬಿಡು. ಆ ರಾತ್ರಿ ಪೂರ್ತಿ ಪಾಪ 4 ಜನ ಮಕ್ಕಳು ಒಂದ್ ಮರದ ಕೆಳಗಡೆ ಕೂತಿರ್ತಾರೆ. ಮಾರನೇ ದಿನ ಬೆಳಗ್ಗೆ ಮತ್ತೆ ಮಗು ಅಳಕ್ ಶುರು ಮಾಡುತ್ತೆ. ಮತ್ತೆ ಪದೇ ಪದೇ ಪಕ್ಕದ ಮನೆಯಲ್ಲಿ ಹಾಲ್ ತರಕ್ಕಾಗಲ್ಲ ಅಲ್ವಾ? ಎಲ್ಲಿಂದ ತರ್ಲಿ ನಾನು ಇವಳಿಗೆ ಹಾಲು? ಎಲ್ಲಿಂದ ತರ್ಲಿ? ತುಂಬಾ ಕೆಟ್ಟದಾಗಿ ಹಣೆ ಬರಹ ಬರ್ಕೊಂಡ್ ಬಂದಿದ್ಯಾ ನೀನು. ಹೌದು, 4 ಜನ ಏನಾದ್ರೂ ಕೆಲ್ಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಏನೂ ಮಾಡ್ದೆ ಬದುಕಿನ ಗಾಡಿನ ಎಳೆಯಕ್ಕಾಗಲ್ಲ ಅಲ್ವಾ? ಮತ್ತೆ ಅದೇ ಕೆಲ್ಸದಲ್ಲಿ ಚಿಕ್ಕ ಮಗುನ ಕೈಯಲ್ಲಿಟ್ಕೊಂಡು ಕೆಲ್ಸ ಹುಡುಕೊಂಡ್ ಹೋಗ್ತಾರೆ. ಆಗ ರೋಡಲ್ಲಿ ಏಟ್ ಬಿದ್ದಿರುವ ಹಸು ಮೇಲೆ ಅವ್ರ ದೃಷ್ಟಿ ಬೀಳುತ್ತೆ. ನೋಡ್ತಿದ್ರೆ ಯಾರೋ ಗಾಡಿಯಲ್ಲಿ ಗುದ್ಬಿಟ್ ಹೋಗಿರೋ ತರ ಕಾಣಿಸುತ್ತೆ. 4 ಜನ ನೋಡಿ ತುಂಬಾನೇ ಕಷ್ಟಪಡ್ತಾರೆ. ಆದ್ರೆ ಏನ್ ಮಾಡೋದೋ ಗೊತ್ತಿಲ್ಲ. ನೋಡ್ದೇ ಇರೋ ತರ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಆದ್ರೆ ಆ ಹಸು ಅವ್ರನ್ನ ನೋಡಿ ಕಿರ್ಚಕ್ ಶುರು ಮಾಡುತ್ತೆ. ನನಗೆ ಸಹಾಯ ಮಾಡಿ ಅಂತ ಕಿರ್ಚೋ ತರ ಇತ್ತು. 4 ಜನ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಪುಷ್ಪ, ಈ ಹಸು ನಮ್ಮ ಹತ್ರ ಸಹಾಯ ಮಾಡಿ ಅಂತ ಕೇಳ್ತಿರೋ ತರ ಅನ್ಸ್ತಿದೆ ನನ್ಗೆ, ಗೊತ್ತಾ? ನನ್ಗೂ ಹಂಗೆ ಅನಿಸ್ತಿದೆ. 4 ಜನ ಆ ಹಸುಗೆ ಸೇವೆ ಮಾಡ್ತಾರೆ. ಅವ್ರ ಬಟ್ಟೆನೆ ಸ್ವಲ್ಪ ಕಿತ್ತು ಆ ಹಸುಗೆ ಕಟ್ಟನ್ನ ಕಟ್ತಾರೆ ಅವರು. ಅಶ್ವಿನಿಂದ ನರ್ಲಾಡ್ತಿರುವ ಮಕ್ಕಳು ಆ ಗೋಮಾತೆಗೆ ಸೇವೆ ಮಾಡಿ ಮತ್ತೆ ಅಲ್ಲೇ ಮಲಗ್ಬಿಡ್ತಾರೆ. ಅವರು ನಿದ್ದೆ ಮುಗ್ದಿದ ತಕ್ಷಣ ಎದ್ ನೋಡಿದಾಗ ಅವರ ಚಿಕ್ಕ ತಂಗಿ ಹಸುವಿನ ಪಕ್ಕದಲ್ಲಿ ಸುಮ್ನೆ ಮಲಗಿತ್ತು. ಗೋಮಾತಾ ಹಾಲ್ನ ಕುಡಿಸ್ತಿದ್ಲು. 4 ಅಕ್ಕ ತಂಗಿಯರು ಗೋಮಾತಾನ ನೋಡಿ ಗೋಮಾತಾಗೆ ಧನ್ಯವಾದ ತಿಳಿಸ್ತಾರೆ. ಅಕ್ಕ, ಗೋಮಾತಾ ನಮ್ಮ ಎಲ್ಲ ಕಷ್ಟನೂ ದೂರ ಮಾಡ್ಬಿಟ್ಲು. ಈಗ ಮುನ್ನಿಗೆ ಹಾಲಿನ ಕಷ್ಟನೇ ಇಲ್ಲ. ಮುನ್ನಿ ಹಾಲ್ ಕುಡ್ದು ಮಲಗ್ಬಿಟ್ಲು. ಮತ್ತೆ ಗೋಮಾತಾ ಮತ್ತೆ ಕಿರ್ಚಕ್ ಶುರು ಮಾಡಿದ್ಲು. ಅದು 4 ಜನಗೂ ಧನ್ಯವಾದ ತಿಳಿಸ್ತಿತ್ತು. ಗೋಮಾತಾ ಆ 4 ಜನ ಜೊತೆನೆ ಇರಕ್ ಶುರು ಮಾಡ್ತು. ಅಕ್ಕ ತಂಗಿಯರು ಜೀವನ ಕಳೆಯೋದಕ್ಕೆ ಗೋಮಾತೆಯ ಹಾಲಿಂದ ಟೀ ಮಾಡಿ ಮಾರ್ತಾ ಇದ್ರು. ಗೋಮಾತದ ಹಾಲಿಂದ ಮಾಡಿರುವ ಟೀ ತುಂಬಾನೇ ಟೇಸ್ಟಿಯಾಗಿತ್ತು. ಈ ಚಾ ಅಂತೂ ತುಂಬಾ ಚೆನ್ನಾಗಿದೆ. ಇಂಥ ಚಾ ನಾನು ಕುಡ್ದೇ ಇಲ್ಲ. ಅವರ ಬಿಸ್ನೆಸ್ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಸ್ವಲ್ಪ ದಿನ ಕಳೀತು. ಅಕ್ಕ ತಂಗಿಯರು ಹಸುವಿನ ಹಾಲಿಂದ ಮಿಠಾಯಿ ಮಾಡಿ ಮಾರ್ತಿದ್ರು. ಆ ಮಿಠಾಯಿ ಎಷ್ಟು ರುಚಿಯಾಗಿತ್ತಂದ್ರೆ ಆ ಮಿಠಾಯಿನ ತಿನ್ನೋರು ಯಾರೇ ಆಗಿರ್ಲಿ ಮತ್ತೆ ಮತ್ತೆ ಅವ್ರ ಅಂಗಡಿಗೆ ಬರ್ತಿದ್ರು. ಸ್ವಲ್ಪ ಸ್ವಲ್ಪ ಅವರ ಕಷ್ಟ ಎಲ್ಲ ದೂರ ಆಯ್ತು. ಮತ್ತೆ ಗೋಮಾತೆಯ ಕೃಪೆಯಿಂದ ಮತ್ತೆ ಅವರ ಹಾರ್ಡ್ ವರ್ಕ್ ಇಂದ ಅವರು ಒಳ್ಳೆಯ ಪೊಸಿಷನ್ಗೆ ರೀಚ್ ಆದ್ರು.